ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಬಟ್ರ್ ಸ್ಟೈಲಲ್ಲಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಇದು ನಾನು ಯಾವುದೋ ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಮಾಡಿದರು ಈ ಥರ. ತುಂಬ ಇಷ್ಟ ಆಯಿತು. ಸೊ ನಾನು ಅದೇ ಭಟ್ರ ಕೈಲಿ ನಮ್ಮನೆ ಮೂಡ್ಲಿಗಿರಪ್ಪ ಮಾಡಿಸಿದಾಗ ನಾನು ಈ ಚಿಕನ್ ಫ್ರೈ ಮಾಡಿಸಿದ್ದೆ. ಹೇಗೆ ಮಾಡಿದರು ಅಂತ ನೋಡಿಕೊಂಡು ಒಂದು ಸತಿ ನಾನು ನಮ್ಮನೆ ಟ್ರೈ ಮಾಡಿ ಸೊ ನಿಮಗೂ ತೋರಿಸೋಣ ಹೇಗೆ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ. ಒಳಗಡೆ ಎಲ್ಲ ತುಂಬ ಜ್ಯೂಸಿಯಾಗಿದೆ. ಆಮೇಲೆ ತುಂಬ ಈಸಿ ಕೂಡ ಇದೆ ಇದು. ಏನು ತುಂಬ ಕಷ್ಟ ಇದೆ ಮಾಡೋಕ್ಕೆ ಅಂತ ಏನಿಲ್ಲ. ತುಂಬ ಈಸಿಯಾಗಿದೆ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಒಂದು ಬಾಣಲಿ ಇಟ್ಕೊಂಡು ಒಂದು 200 ಗ್ರಾಮು ಇಲ್ಲ ಒಂದು 1/4 ಲೀಟ್ರು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ನೋಡಿ ಹಾಕ್ಕೊಳ್ಳಿ. ಒಂದು 200 ಗ್ರಾಮಿಂದ 1/4 ಲೀಟ್ರ್ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ಜಿಗಿಳು ಬಿಟ್ಟು ಹಾಕ್ಕೊಳ್ಳಿ. ಸೊ ಅದು ಸ್ವಲ್ಪ ಮೆಣಸಿನ್ಕಾಯಿ ಬಾಡಿದ ಮೇಲೆ ಒಂದು 6ರಿಂದ 7 ಈರುಳ್ಳಿನ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಫ್ರೆಂಡ್ಸ್. ಆಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಒಂದು 2 ಕ್ಯಾಪ್ಸಿಕಮ್ನ ನಾನು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ತುಂಬ ಇಂಪಾರ್ಟೆಂಟ್, ಇದಕ್ಕೆ ಬೇಕೇ ಬೇಕು. ಸ್ಕಿಪ್ ಮಾಡಬೇಡಿ. ಸೊ ಅದು ಚೆನ್ನಾಗಿ ಬಾಡಿದ ಮೇಲೆ, ಕ್ಯಾಪ್ಸಿಕಮ್ ಬಾಡಿದ ಮೇಲೆ ನಾನು ಈ ಕಸೂರಿ ಮೇಥಿನ ಚೆನ್ನಾಗಿ ಒಸಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡಿ ಫ್ರೆಂಡ್ಸ್. ಈ ಟೈಮಲ್ಲಿ ಗ್ಯಾಸ್ ಉರಿಯೋದಕ್ಕೆ ಬಿಡಬೇಡಿ. ಆಮೇಲೆ 1 ಸ್ಪೂನು ಅರಿಶಿನ ಪೌಡರ್ ಹಾಕೋತಾ ಇದ್ದೀನಿ. ಆಮೇಲೆ ಒಂದು 1/4 ಸ್ಪೂನಷ್ಟು ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ ಇವೆಲ್ಲ ಪೌಡ್ರ್ ಮಾಡ್ಕೊಂಡಿರೋದು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ 1.5 ಸ್ಪೂನಷ್ಟು ಗರಂ ಮಸಾಲ. ಆಮೇಲೆ ಇದು ಧನಿಯಾ ಪೌಡರು ಒಂದು 3 ಸ್ಪೂನ್ ಹಾಕ್ಕೊತೀನಿ. ಆಮೇಲೆ ಈ ಚಿಕನ್ ಮಸಾಲ ಬರುತ್ತಲ್ಲ, ಅದು 1.5 ಸ್ಪೂನ್ ಹಾಕ್ಕೊಳ್ಳೋಣ. ಈ ಜೀರಿಗೆನ ಪೌಡ್ರ್ ಮಾಡಿಕೊಂಡು ಜೀರಿಗೆ ಪುಡಿನ ನಾನು ಒಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಪುಡಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಈ ಕಾಳು ಮೆಣಸು ಬರುತ್ತಲ್ಲ, ಅದನ್ನ ಪೌಡ್ರ್ ಮಾಡಿಕೊಂಡು ಅದನ್ನ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರ ಕಮ್ಮಿ ಬೇಕು ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. 1 ಸ್ಪೂನ್ ಹಾಕೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿರುತ್ತೆ. ಭಟ್ರು ಹೇಗೆ ಮಾಡಿದ್ರು ನಾನು ಅದೇ ಥರ ಮಾಡಿದ್ದೀನಿ. ಒಂಚೂರು ಚೇಂಜ್ ಮಾಡಿದ್ದೀನಿ, ಅದೇನು ಅಂತ ಮುಂದೆ ಹೇಳ್ತೀನಿ. ನಾನು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಪುದೀನ 2 ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಕಮ್ಮಿ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ, ಇಲ್ಲಾಂದರೆ ಪೌಡರ್ಲ್ಲ ಹಾಕಿದೀವಲ್ಲ ತಳ ಹಿಡಿದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಕಲರ್ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಅರಿಶಿನ ಪೌಡ್ರ್ ಮತ್ತೆ ಇನ್ನೊಂದು ಸ್ಪೂನ್ ಹಾಕೋತಾ ಇದ್ದೀನಿ. ಇದು ಮನೆ ಅರಿಶಿನ ಆಗಿರೋದ್ರಿಂದ ಬಣ್ಣ ಒಂಚೂರು ಕಮ್ಮಿ ಇರುತ್ತೆ ಫ್ರೆಂಡ್ಸ್. ಅಂಗಡಿ ಅರಿಶಿನ ಆದರೆ 1 ಸ್ಪೂನ್ ಸಾಕು. ಇದು ಮನೆ ಪೌಡ್ರ್ ಆಗಿರೋದ್ರಿಂದ ನಾನು ಇನ್ನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅಷ್ಟಕ್ಕೊಮ್ಮೆ ತಂದು ಮನೇಲೆ ಕುಟ್ಟಿ ಪೌಡ್ರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಈಗ ಓಪನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಗೊಜ್ಜೆಲ್ಲ ಬೆಂದಿದೆ. ಸೊ ನಾನು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಭಟ್ರದ್ದು ಸ್ಟೈಲು ಅಂತ ಹೇಳಿದ್ನಲ್ಲ, ಅದಿದೆ. ಅವರು ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡು ಇದ್ರೊಳಗಡೆ ಹಾಕ್ಕೊಳ್ತಾರೆ. ನಾನು ಸಾಂಬಾರು ಮಾಡಿಬಿಟ್ಟು ಸಾಂಬಾರಲ್ಲಿರೋ ಚಿಕನ್ನ ತೊಗೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ನೀವು ಮನೆಗೆ ಮಾಡೋದಾದರೆ ಸಾಂಬಾರು ಇಲ್ಲಿ ಬೆಂದಿರುತ್ತಲ್ಲ ಅದೇ ಚಿಕನ್ನ ಹಾಕ್ಕೋಬೋದು. ಇಲ್ಲ ಜಾಸ್ತಿ ಪ್ರಮಾಣದಲ್ಲಿ ಬರೀ ನಾವು ಚಿಕನ್ ಫ್ರೈ ಮಾತ್ರ ಬೇಕು ಅಂತ ಅಂದರೆ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇದನ್ನು ಹಾಕ್ಬಿಟ್ಟು ಚಿಕನ್ನ ಫಸ್ಟು ಬೇಯಿಸ್ಕೊಂಡ್ಬಿಡಿ. ಆಮೇಲೆ ನೀರೆಲ್ಲ ತೆಗೆದ್ಬಿಟ್ಟು ಬರೀ ಚಿಕನ್ನ ಈಗ ನಾವು ಗೊಜ್ಜು ಮಾಡ್ಕೊಂಡಿರ್ತೀವೋ ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅದನ್ನು ಬೇಯಕ್ಕೆ ಬಿಡೋಣ ಗೊಜ್ಜಿನ ಜೊತೆ. ಸೊ ತುಂಬ ಚೆನ್ನಾಗಿ ರುಚಿಕರವಾಗಿ ಭಟ್ರ ಸ್ಟೈಲಲ್ಲಿ ಚಿಕನ್ ಫ್ರೈ
ರೆಡಿಯಾಗಿದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊತಾ ಇದ್ದೀನಿ, ಜಸ್ಟ್ ಡೆಕೋರೇಷನ್ ಮಾತ್ರ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಸ್ಕಿಪ್ ಮಾಡ್ಬೋದು. ಸೊ ಈಗ ಸರ್ವ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಟ್ರೈ ಮಾಡೋದನ್ನ ಮರಿಬೇಡಿ. ಸೊ ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿ ಕೂಡ. ಸೊ ಎಲ್ಲರೂ ಟ್ರೈ ಮಾಡಿ, ಫಂಕ್ಷನ್ಗಳು ಕೂಡ ಮಾಡ್ಬೋದು. ಸೊ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಈ ಥರ ಜ್ಯೂಸಿಯಾದ ಚಿಕನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಬಾಯ್ ಫ್ರೆಂಡ್ಸ್.